ಹೌದು. ಸೊ ಆದರೆ ಇಂಡಿಯನ್ ಬೇಸ್ ಭಾರತೀಯ ಒಂದು ದೇಶದೊಳಗೆ ಹುಟ್ಟಿಕೊಂಡು ಇಲ್ಲೇ ಒಂದು ಸೇವೆ ಮಾಡಬೇಕನ್ನುವಂಥ ಒಂದು ಸಂಸ್ಥೆ ಇರಲಿಲ್ಲ. ನಮ್ಮ ನಾನಾ ಚೂಡಾಸಮ ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಡ್ಜ್ ಅವರು ರಿಟೈರ್ಡ್ ಆದ ತಕ್ಷಣ ಪ್ರಥಮ ಬಾರಿಗೆ ಮುಂಬೈನಲ್ಲಿ ಪ್ರಾರಂಭ ಮಾಡಿದಂಥ ಈ ಸಂಸ್ಥೆ ಇವತ್ತು ಇಡೀ ದೇಶದಲ್ಲಿ ವಿದೇಶಗಳಲ್ಲೂ ಸಹಿತ ಭಾಳ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಅಂಥ ಒಂದು ಸಂಸ್ಥೆ 2006ರಲ್ಲಿ ನಮ್ಮ ಮುರಳಿ ಸನ್ಮಾನ್ಯ ಲಿಂಗೈಕ್ಯ ಪದಕಿಯವರ ಮಾರ್ಗದರ್ಶನದಲ್ಲಿ ನಮ್ಮ ಸಂಸ್ಥೆಯೊಳಗೆ ನಾವು ದಿಲೀಪ್ ಜಂಬಿಯವರು, ಮಹಾದೇವ್ ಗೆವಡೆಯವರು, ಐ.ಜಿ. ಚಂದ್ರಿಗೆಯವರು, ಆಮೇಲೆ ವಿಜಯ್ ವರ್ತೂರಿಯವರು, ಸೊ ಈ ಥರ ಎಲ್ಲರೂ ನಾವು ಹಿರಿಯರು ಸೇರಿಕೊಂಡು ಅವತ್ತು ಈ ಸಂಸ್ಥೆಯನ್ನು ಹುಟ್ಟುಹಾಕಿದ್ವಿ. ಸುಮಾರು 500 ಜನರಿಗೆ ಉಚಿತ ಕಣ್ಣಿನ ತಪಾಸಣೆ ಮತ್ತು ಅದರೊಳಗೆ 40 ಜನರಿಗೆ ನಾವು ಕಣ್ಣಿನ ಚಿಕಿತ್ಸೆಯನ್ನು ಮಾಡಿಸಿ ನಾವು ನಮ್ಮ ಸಂಸ್ಥೆ. ಸೊ ಈ ಥರ ನಾವು ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಸಾಗಿದ್ದೇವೆ. ಅದೇ ರೀತಿಯಾಗಿ ನಮ್ಮ ಚೆನ್ನಮ್ಮ ಸೇವೆಯವರು ಸರ್ವಿಸ್, ಇವತ್ತು ನಾವು ಬಹಳ ಜನ ತಿಳ್ಕೊಂಡೆವು ನಾವು ರಾಜಕಾರಣಕ್ಕೆ ಹೋದ್ರೆ ಸೇವೆ ಮಾಡ್ಬೋದು, ಸರ್ವಿಸ್ ಕೊಡ್ಬೋದು ಮಂದಿಗೆ. ನಮ್ಮ ತಪ್ಪು. ವಿದೌಟ್ ಎನಿ ಪವರ್ ನೀವು ಸರ್ವಿಸ್ ಮಾಡಿ, ಸೇವೆ ಮಾಡ್ಬೋದು. ಬೇಕಾದಷ್ಟು ಈ ಥರ ಸಂಘ ಸಂಸ್ಥೆಗಳು ಮಾಡ್ಬೋದು.